ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿಯ ಹಗ್ಗ ಜಗ್ಗಾಟ ಸದ್ಯ ನಿರ್ಣಾಯಕ ಹಂತಕ್ಕೆ ಬಂದಿದೆ. ಈ ಹಂತದಲ್ಲಿ ನಿರ್ಧಾರ ತೆಗೆದುಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಹೈಕಮಾಂಡ್ಗೆ ಸೃಷ್ಟಿಯಾಗಿದೆ. ಇವತ್ತು ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುವಂತ ಸಾಧ್ಯತೆ ಕಾಣ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆಯೋದಕ್ಕಿದ್ದಾವೆ. ರಾಜ್ಯದ ಆಂತರಿಕ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಮೊದಲು ತ್ರಿಮೂರ್ತಿಗಳು ಮಹತ್ವದ ಚರ್ಚೆಯನ್ನು ಮಾಡ್ತಾರೆ. ಯಾರವರು ತ್ರಿಮೂರ್ತಿಗಳು? ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಪ್ರೆಸಿಡೆಂಟ್, ವೇಣುಗೋಪಾಲ್ ಎಐಸಿಸಿಯ ಸಂಘಟನಾ ಕಾರ್ಯದರ್ಶಿ, ಸುರ್ಜೇವಾಲಾ ಕರ್ನಾಟಕದ ಇನ್ಚಾರ್ಜ್. ಇವರು ಮಾತುಕತೆ ನಡೆಸ್ತಾರೆ. ಆ ನಂತರ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಈ ಮೂವರು ನಾಯಕರು ಮಾತುಕತೆಯನ್ನು ನಡೆಸೋದಕ್ಕಿದ್ದಾರೆ. ರಾಹುಲ್ ಗಾಂಧಿ ತೆಗೆದುಕೊಳ್ಳುವಂತ ನಿರ್ಧಾರ ಅದು ಸಂಧಾನಕ್ಕೆ ಸಂಬಂಧಿಸಿದಂತೆ ಆಗಿರುತ್ತಾ ಅನ್ನುವಂಥ ಪ್ರಶ್ನೆ. ಸಂಧಾನ ಅಂತಂದ್ರೆ 29ನೇ ತಾರೀಕು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನ ಕೂಡ ದೆಹಲಿಗೆ ಕರೆಸಿಕೊಳ್ಳೋದು. ಅವತ್ತು ಸೋನಿಯಾ ಗಾಂಧಿ ಕೂಡ ದೆಹಲಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ದೆಹಲಿಯಿಂದ ಹೊರಗಿದ್ದಾರೆ ಅವರು ದೆಹಲಿಗೆ ಬರ್ತಾರೆ. ಸೋನಿಯಾ ಗಾಂಧಿ ಅವರು ಕೂಡ ಮೋಸ್ಟ್ ಪ್ರೊಬಬ್ಲಿ 29ನೇ ತಾರೀಕು ಎಲ್ಲವೂ ಕೂಡ ಡಿಸೈಡ್ ಆಗತ್ತೆ ಅಥವಾ ಒಂದು ಸ್ಪಷ್ಟತೆ ಸಿಗತ್ತೆ. ಇವತ್ತು 29ನೇ ತಾರೀಕಿಗೂ ಮುಂಚಿತವಾಗಿ ಆಗಬೇಕಾಗಿದ್ದಂತ ಮೀಟಿಂಗ್ಗಳೇನಿದಾವೆ ಅದನ್ನ ಇವತ್ತು ಮಾಡುವಂತ ಸಾಧ್ಯತೆ ಇದೆ. ಅಲ್ಲಿಗೆ ದೆಹಲಿ ಇವತ್ತು ಹೈ ವೋಲ್ಟೇಜ್ ಮಾತುಕತೆಗಳಿಗೆ ಸಾಕ್ಷಿಯಾಗತ್ತೆ. ಕಾಂಗ್ರೆಸ್ನಲ್ಲಿ ಮೊದಲ ಮಾತುಕತೆ ಪ್ರಮುಖ ಮೂವರು ನಾಯಕರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಇನ್ಚಾರ್ಜ್ ಕರ್ನಾಟಕ ಕಾಂಗ್ರೆಸ್. ಇವರ ಮೀಟಿಂಗ್ ಆದ ನಂತರ ರಾಹುಲ್ ಗಾಂಧಿ ಅವರನ್ನ ಕೂಡ ಈ ಮೂವರು ಭೇಟಿಯಾಗ್ತಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರವೂ ಕೂಡ ಪ್ರಸ್ತಾಪ ಆಗತ್ತೆ ಅನ್ನುವಂಥ ಮಾಹಿತಿ ಇದೆ. ಬಟ್ ನಿರ್ಧಾರ ಯಾವಾಗ? ನಿರ್ಧಾರ ಇಬ್ಬರು ನಾಯಕರನ್ನ ಜೊತೆಗೆ ಕೂರಿಸಿಕೊಂಡು ಮಾತುಕತೆ ಮಾಡಿದ ಬಳಿಕವೇ. ಈವರೆಗಿನ ಮಾಹಿತಿ ಪ್ರಕಾರ ಅದು 29ನೇ ತಾರೀಕು ಅನ್ನೋ ಲೆಕ್ಕಾಚಾರ ಇದೆ. 29ನೇ ತಾರೀಕು ಇಬ್ಬರನ್ನ ಕೂಡ ದೆಹಲಿಗೆ ಬರ ಹೇಳುವಂತ ಸಾಧ್ಯತೆ ಇದೆ. ದೆಹಲಿಗೆ ಬನ್ನಿ ಇಬ್ರು. ಸಿಎಂ ಡಿಸಿಎಂ ದೆಹಲಿಗೆ ಬಂದ ನಂತರ ಸೋನಿಯಾ ಗಾಂಧಿಯವರ ಉಪಸ್ಥಿತಿಯೂ ಕೂಡ ಇರುತ್ತೆ ಮೀಟಿಂಗ್ ಅಲ್ಲಿ ಎನ್ನುವಂತ ಮಾಹಿತಿ. ಯಾಕಂತಂದ್ರೆ 2.5 ವರ್ಷದ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರ, ಅಧಿಕಾರ ಹಂಚಿಕೆನ ಜೆಂಟಲ್ಮೆನ್ ಅಗ್ರಿಮೆಂಟ್ ಅಂತ ಏನು ಕರೆಯಲಾಗ್ತಾ ಇದೆ, ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರ ಸೂಚನೆಯೇ ಮಹತ್ವದ್ದಾಗಿತ್ತು. ಸೊ ಅವರ ಸಮ್ಮುಖದಲ್ಲೇ ನಿರ್ಧಾರ ಆಗಬೇಕು ಅನ್ನೋ ಯೋಚನೆಗೆ ಉಳಿದ ನಾಯಕರು ಕೂಡ ಬಂದಂಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ 29ನೇ ತಾರೀಕು ಡಿಸಿಷನ್ನು ಇವತ್ತು ಸಭೆಗಳು ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೆಹಲಿ ಪ್ರತಿನಿಧಿ, ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಮತ್ತೆ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಎಲ್ಲಾ ಬೆಳವಣಿಗೆಗಳು ಕೂಡ. ಇವತ್ತೇನಾಗತ್ತೆ ದೆಹಲಿಯಲ್ಲಿ? ರಕ್ಷತ್, ಬಹಳ ಕುತೂಹಲದ ಪ್ರಶ್ನೆಗಳು ಏನಿದಾವೆ ಅಥವಾ ಕರ್ನಾಟಕ ಅಧಿಕಾರ ಸಂಘರ್ಷ ಏನಿದೆ ಆ ಪ್ರಶ್ನೆಗಳಿಗೆ ಬಹುತೇಕ ಇವತ್ತು ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿಯ ತನಕ ಯಾರು ಬಂದವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿರ್ಬೋದು, ಸಿದ್ದರಾಮಯ್ಯ ಅವರ ಪರವಾಗಿರ್ಬೋದು, ಒಬ್ಬೊಬ್ಬರನ್ನೇ ಭೇಟಿ ಆಗ್ತಾ ಇದ್ರು. ಅವರು ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ ಅನ್ನುವಂತಹ ಸುದ್ದಿಗಳೇ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ಬಂದಂತಹ ಶಾಸಕರಿಗೆ ಅಂದ್ರೆ ಬೆಂಬಲವನ್ನು ವ್ಯಕ್ತಪಡಿಸಲು ಬಂದಂತಹ ಶಾಸಕರಿಗೆ ಹೈಕಮಾಂಡ್ ನಾಯಕರು ಕಿಮ್ಮತ್ತು ಕೊಡಲಿಲ್ಲ, ಹಂಗೆ ಕಳಿಸಿದ್ರು ಅನ್ನುವಂಥ ಸುದ್ದಿಗಳಿರ್ತಾ ಇದ್ದು. ಆದರೆ ಇವತ್ತು ಹೈಕಮಾಂಡ್ನ ಎಲ್ಲ ನಾಯಕರು ದೆಹಲಿಯಲ್ಲಿ ಇರ್ತಾರೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ಕೂಡ ಖರ್ಗೆ ಅವರು ಈಗ 11 ಗಂಟೆಯ ಹೊತ್ತಿಗೆ ಬೆಂಗಳೂರಿನಿಂದ ಹೊರಟು 2 ಗಂಟೆಯ ಹೊತ್ತಿಗೆ ಇಲ್ಲಿ ತಲುಪ್ತಾರೆ. ನಂತರ ಊಟ ಮಾಡಿ ಇಂದಿರಾ ಭವನದಲ್ಲಿ ನಡೆಯುವಂತಹ ಬಿಹಾರ ಕುರಿತು ನಡೆಯುವಂತಹ ಸಭೆಯಲ್ಲಿ ಅವರು ಭಾಗವಹಿಸ್ತಾರೆ ಅನ್ನುವಂಥದ್ದು. ಆದರೆ ಇದು ಬಿಹಾರಕ್ಕೆ ಮಾತ್ರ ಸೀಮಿತ ಆಗಿರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರಬಹುದು. ಬಿಹಾರಕ್ಕೆ ಒಂದು ಪರಾಮರ್ಶೆಯ ಇರುವಂಥದ್ದು. ಯಾಕಂದ್ರೆ ಈಗ ಸೋತಾಗಿದೆ, ಅಲ್ಲಿ ಏನಾಯಿತು ಏನಾಗಿಲ್ಲ ಅನ್ನುವಂಥ ಚರ್ಚೆ ಬಹಳಷ್ಟು ಸಮಯ ತೆಗೆದುಕೊಳ್ಳೋದಿಲ್ಲ. ಉಳಿದಂತೆ ಈಗ ಪ್ರಸ್ತುತ ಚರ್ಚೆ ಮಾಡಲೇಬೇಕಾದಂಥ ಹೈಕಮಾಂಡ್ ನಾಯಕರ ವಿಷಯ ಅಂದರೆ ಅದು ಕರ್ನಾಟಕದ ವಿಚಾರ. ಕರ್ನಾಟಕದ ವಿಚಾರವೂ ಕೂಡ ಇವತ್ತು ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಹೀಗೆ ಎಲ್ಲ ಹೈಕಮಾಂಡ್ ನಾಯಕರು ಕೂಡ ಇಲ್ಲಿ ಇರ್ತಾರೆ ಅನ್ನುವಂಥದ್ದು.
ಸೊ ಇದ್ದು ಈ ಚರ್ಚೆ ಶುರುವಾಗುತ್ತೆ. ಈ ಚರ್ಚೆಯ ವಾಸ್ತವತೆಯನ್ನ ರಾಹುಲ್ ಗಾಂಧಿ ಅವರಿಗೆ, ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮತ್ತೆ ಖರ್ಗೆ ಅವರಿಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ. ಖರ್ಗೆ ಅವರು ಕರ್ನಾಟಕದವರೇ ಆಗಿರುವ ಕಾರಣಕ್ಕೋಸ್ಕರ ಕರ್ನಾಟಕದ ಪ್ರತಿ ಹೆಜ್ಜೆ, ಯಾವ ರಾಜಕಾರಣಿ ಅಂತ ಹೇಳ್ತೀವೋ ಆ ಹೆಸರಿನ ರಾಜಕಾರಣಿಯ ಪ್ರತಿ ಹೆಜ್ಜೆ ಮತ್ತೆ ಆತನ ಕ್ಷೇತ್ರವನ್ನ ಫಿಂಗರ್ ಟಿಪ್ಸ್ ಅಲ್ಲಿ ಹೇಳುವಂತಹ ರಾಜಕಾರಣಿ ಖರ್ಗೆ ಅವರು. ಹಾಗಾಗಿ ಅವರಿಂದ ಏನು ಮಾಹಿತಿ ಬರುತ್ತೆ, ಅವರು ಏನು ತೆಗೆದುಕೊಂಡಿದ್ದಾರೆ ಇಲ್ಲಿವರೆಗೂ, ಮುಖ್ಯಮಂತ್ರಿಗಳ ಭೇಟಿ ಇರ್ಬೋದು, DCM ಭೇಟಿ ಇರ್ಬೋದು, ಸಚಿವರುಗಳ ಭೇಟಿ ಇರ್ಬೋದು, ಅವ್ರ ಮೇಲೆ ಒತ್ತಡಗಳಿರ್ಬೋದು, ಇವೆಲ್ಲವೂ ಕೂಡ ಹೈಕಮಾಂಡ್ ಅಂದ್ರೆ ಆ ಕೋರ್ ಟೀಮ್ ಮುಂದೆ ಚರ್ಚೆ ಆಗುತ್ತೆ. ರಾಹುಲ್ ಗಾಂಧಿ ಮತ್ತೆ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರು ಮುಂದೆ ಚರ್ಚೆ ಆಗುತ್ತೆ. ಸುರ್ಜೇವಾಲಾ ಕೂಡ ಈಗ ಆಲ್ರೆಡಿ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಇವತ್ತು ಕರೆದ್ರೆ ಬಹುತೇಕ ಮೀಟಿಂಗ್ ಅಲ್ಲಿ ಅವರು ಕೂಡ ಇರುವಂತ ಸಾಧ್ಯತೆ ಇರುತ್ತೆ. ಅಥವಾ 3 ಜನಕ್ಕೆ ಈಗ ಆಲ್ರೆಡಿ ಓವರ್ ದಿ ಫೋನ್ ಆಗಿರ್ಬೋದು ಅಥವಾ ಮಾಹಿತಿಗಳ ರವಾನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೆ. ಅದರ ಜೊತೆಗೆ 3 ಜನಕ್ಕೆ ತಮ್ಮದೇ ರೀತಿಯಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಿರುವಂಥದ್ದು ಕೂಡ ಇದೆ. ವೇಣುಗೋಪಾಲ್ ಸಿಗುವಂಥ ಫೀಡ್ಬ್ಯಾಕ್ ಬೇರೆ, ಖರ್ಗೆ ಅವ್ರಿಗೆ ಸಿಕ್ಕಿರುವಂಥದ್ದು, ಯಾಕಂದ್ರೆ ಅವ್ರು ನಮ್ಮವರೇ, ಹಾಗಾಗಿ ಎಲ್ಲ ಫೀಡ್ಬ್ಯಾಕ್ ಇರುತ್ತೆ. ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ನಾಯಕರನ್ನ ಕರೆಸಿ, ಹರಿಪ್ರಸಾದ್ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ಇವ್ರನ್ನೆಲ್ಲ ಕರೆಸಿ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮಾಹಿತಿ ಅಂತೂ ಒಂದು ಹಂತಕ್ಕೆ ಎಲ್ಲ ರೀತಿಯಲ್ಲಿ ಸಿಕ್ಕಾಗಿದೆ ಹೈಕಮಾಂಡ್ ನಾಯಕರಿಗೆ. ಆದ್ರೆ ಅದಕ್ಕೆ ಒಂದು ಆರ್ಗನೈಸ್ಡ್ ಆಗಿ ಒಂದು ಸೊಲ್ಯೂಷನ್ ಅನ್ನ ತರಬೇಕಾದ್ರೆ ಇವತ್ತಿನ ಚರ್ಚೆ ಬಹಳ ಮುಖ್ಯ. 3 ಗಂಟೆಯ ನಂತರ ಅಂದ್ರೆ 3 ಗಂಟೆಗೆ ಬಿಹಾರ್ ಚುನಾವಣೆ ಕುರಿತಾಗಿ ಆಗುತ್ತೆ. ಅದಾದ ನಂತರ ಕರ್ನಾಟಕದ ವಿಚಾರ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.